ಈಗ ಭಾವನಾತ್ಮಕವಾದಂಥ ಹೋರಾಟಗಳಿಗೆ ಬೆಲೆ ಇಲ್ದಂಗೆ ಆಗಿದೆ. ಎಲ್ಲ ಕಾನೂನಾತ್ಮಕವಾದಂಥ ಹೋರಾಟಗಳಿಗೆ ಹೆಚ್ಚಿನ ಆದ್ಯತೆಗಳನ್ನ ಕೊಡ್ತಾ ಇದ್ದಾರೆ. ನಾವು ಈ ಹಿಂದೆ ಮನವಿ ಮಾಡಿದ್ವಿ. ಈಗ ಚೆನ್ನೈನಲ್ಲಿ ನಾವು ಜಯಲಲಿತಾ ಮೇಡಮ್ ಅವರು, ದಿವಂಗತ ಜಯಲಲಿತಾ ಮೇಡಮ್ ಅವರು ಫ್ರಂಟ್ 2 ರೋಲ್‌ನ ₹10 ಅಂತ ಇಟ್ಟಿದ್ರು. ಅಂದರೆ ತೀರಾ ಕಡುಬಡವರು ಕೂಡ ಆ ಥಿಯೇಟರ್ ಒಳಗಡೆ ಬರಂಗಾಗಬೇಕು, ಅಲ್ಲಿಯ ವ್ಯವಸ್ಥೆಗಳು ಹಾಗಿರಬೇಕು ಅಂತೇಳಿ. ಅಲ್ಲೂ ಟಿಕೆಟ್ ದರಗಳನ್ನು ನಿಗದಿಪಡಿಸಿದ್ರು. ಬಟ್ ಇವತ್ತಿನ ಇಲ್ಲಿ ಏನಾಗಿದೆ, ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳಿದ್ನಲ್ಲ, ಅದು ಆ ಕೊರತೆ ಎದ್ದು ಕಾಣ್ತಾ ಇದೆ. ದಯಮಾಡಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಏನಪ್ಪ, ಎಲ್ಲ ನೀವು ಸಾರ್ವಜನಿಕರು ಕೇಳ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಇದು ಹೊರೆ ಆಗೋದು ಪರೋಕ್ಷವಾಗಿ ಪ್ರೇಕ್ಷಕರ ಮೇಲೆ. ಸೊ ಆ ಪ್ರೇಕ್ಷಕರ ಮೇಲೆ ಹೊರೆ ಆಗೋ ಮಟ್ಟು ಆಮೇಲೆ ಇವರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರಲ್ಲ. ಈಗ ಆ ಥಿಯೇಟ್ರ್ಗಳಲ್ಲಿ 6:30 ಕಡಿಮೆಗಡೆ ಶೋ ಕೊಡಬಾರ್ದು ಅಂತಿದೆ, ಅದು ಉಲ್ಲಂಘನೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.